ಸುಧಾರಾಣಿ. ಈ ಹೆಸರು ಹೇಳಿದ ಕೂಡಲೇ ಮೊದಲಿಗೆ ನೆನಪು ಬರುವುದು ಆನಂದ್ ಸಿನಿಮಾ. ಅಷ್ಟು ಮನೋಜ್ಞವಾಗಿ ಅಭಿನಯ ಮಾಡಿದಂತಹ, ಅದು ಕೂಡ 12ನೇ ವಯಸ್ಸಿನಲ್ಲಿ ಪಾತ್ರಕ್ಕೆ ಜೀವ ತುಂಬಿ ಈಚಲವೇ ಹುಟ್ಟು ಮಾಡೆಲ್, ಬಾಲನಟಿ, ನಟಿ ಜೊತೆಗೆ ಪೋಷಕ ನಟಿಯಾಗಿ ದೊಡ್ಡ ಹೆಸರನ್ನೇ ಮಾಡಿದ ಹಿರಿಯ ನಟಿ. ಸದ್ಯ 50 ವಯಸ್ಸಿನವರಾಗಿರುವ ಇವರ ಮುಖದಲ್ಲಿ ಇಂದಿಗೂ ಕೂಡ ಯೌವನದ ಕಳೆ. ಇಂತಹ ಸೌಂದರ್ಯವತಿ, ಗುಣವಂತೆ ನಮ್ಮ ಸುಧಾರಾಣಿ. ಇಂತಹ ವ್ಯಕ್ತಿತ್ವ ಉಳ್ಳವಂತಹ ನಟಿಗೂ ಸಹ ಜೀವನದ ಕಷ್ಟಗಳು ಸಾಕಷ್ಟು ಕಾಡಿದವು. ಅವರು ಇಂದು ಬದುಕಿದ್ದಾರೆ ಎನ್ನುವುದು ದೇವರ ಪವಾಡವೇ ಎಂದು ಹೇಳಬಹುದು. ತಂದೆ ತಾಯಿ ಮಾಡಿದ ತಪ್ಪಿಗೆ ನರಕ ಯಾತನೆ ಅನುಭವಿಸುತ್ತಿದ್ದ ನಟಿ ಸುಧಾರಾಣಿಯವರನ್ನ ಸಂಕಷ್ಟದಿಂದ ಪಾರು ಮಾಡಿದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮತ್ತು ನಟ ಅಂಬರೀಶ್. ಹಾಗಾದ್ರೆ ನಟಿಯ ಬದುಕಿನಲ್ಲಿ ನಡೆದ ಆ ದುರಂತ ಏನು ಅಂತ ನೋಡಿದಾದ್ರೆ, ಆನಂದ್ ಸಿನಿಮಾದ ನಂತರ ಬಹು ಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದ ನಂತರ ಸುಧಾರಾಣಿಗೆ ಸಾಲು ಸಾಲು ಸಿನಿಮಾ ಆಫರ್ಗಳು ಒಲಿದು ಬರುತ್ತವೆ. ನಟಿ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ಅವರ ತಂದೆ ತಾಯಿಯ ಕಟ್ಟುಪಾಡಿಗೆ ಬಿದ್ದು ಅಮೆರಿಕಾದ ಅರವಳಿಕೆ ತಜ್ಞನನ್ನ ಮದುವೆಯಾಗ್ತಾರೆ. ನಂತರ ಪತಿಯೊಂದಿಗೆ ಅವರು ಅಮೆರಿಕಾಗೆ ತೆರಳುತ್ತಾರೆ. ಆದ್ರೆ ನಟಿಯ ಬದುಕಿನಲ್ಲಿ ಬಿರುಗಾಳಿ ಬೀಸಿದ್ದೇ ಇಲ್ಲಿ. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇದ್ದ ಸುಧಾರಾಣಿ ಸಂಸಾರ ದಿನ ಕಳೆದಂತೆ ಗಂಡನ ಇನ್ನೊಂದು ಮುಖ ಅನಾವರಣವಾಗತೊಡಗಿತ್ತು. ಆತನ ವಿಕೃತ ಭಾವನೆ ಅರ್ಥವಾಗಲಾರಂಭಿಸಿತು. ಯಾವ ಹಂತದವರೆಗೂ ಟಾರ್ಚರ್ ನೀಡುತ್ತಿದ್ದಾನೆಂದ್ರೆ, ರಾಸಾಯನಿಕದ ಇಂಜೆಕ್ಷನ್ ಚುಚ್ಚಿ ಈಕೆಯ ಬದುಕನ್ನೇ ಅಂತ್ಯಗೊಳಿಸುವ ತೀರ್ಮಾನವನ್ನ ಮಾಡಿರ್ತಾನೆ. ಈ ವಿಚಾರ ತಿಳಿದ ಸುಧಾರಾಣಿ ಅಲ್ಲಿಂದ ಹೊರಟು ಸ್ನೇಹಿತೆಯ ಮನೆಯನ್ನ ಸೇರ್ಕೊಳ್ತಾರೆ. ನಂತರ ಈ ವಿಚಾರ ಸುಧಾರಾಣಿ ಮನೆಯವರಿಗೆ ತಿಳಿದಾಗ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಹಾಯವನ್ನ ಕೇಳ್ತಾರೆ. ಆಗ ದೇವರಂತೆ ಬಂದ ನಟ ಅಂಬರೀಶ್ ಅವರು ಅಮೆರಿಕದಲ್ಲಿರುವ ತಮ್ಮ ಸ್ನೇಹಿತನಿಗೆ ವಿಚಾರ ತಿಳಿಸಿ ನಟಿ ಸುಧಾರಾಣಿಯವರನ್ನ ಭಾರತಕ್ಕೆ ಕರೆತರ್ತಾರೆ. ಹೀಗೆ ನಟಿ ಸುಧಾರಾಣಿ ಅವರ ವೃತ್ತಿ ಜೀವನದಂತೆ ವೈಯಕ್ತಿಕ ಜೀವನ ಮೊದಲು ಅಷ್ಟು ಯಶಸ್ವಿಯಾಗಿರಲಿಲ್ಲ. ಬಳಿಕ 2ನೇ ಪತಿಯಿಂದ ಸುಧಾರಾಣಿ ಜೀವನದಲ್ಲಿ ಬೆಳಕು ಮೂಡಿದೆ. ಸಿನಿಮಾಗಳಲ್ಲಿ ಮಾತ್ರವಲ್ಲದೆ ಸದ್ಯ ಕಿರುತೆರೆಯಲ್ಲೂ ನಟಿ ಸುಧಾರಾಣಿ ಮಿಂಚ್ತಾ ಇದ್ದಾರೆ. ನಟಿ ಸುಧಾರಾಣಿ ಸದ್ಯ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ಬ್ಯುಸಿಯಾಗಿದ್ದಾರೆ. ನಟಿಯ ಅದ್ಭುತ ನಟನೆಗೆ ಕಿರುತೆರೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಈ ಧಾರಾವಾಹಿಯನ್ನ ಒಂದು ಎಪಿಸೋಡ್ ಮಿಸ್ ಮಾಡದೆ ನೋಡುವ ಅಭಿಮಾನಿಗಳಿದ್ದಾರೆ ಎಂದರೆ ಅತಿಯೋಕ್ತಿಯಲ್ಲ.